ಹಲೋ ದೋಸ್ತ್. ಇನ್ನು 3 ದಿನಕ್ಕೆ ಶಾಲೆ. ಎಲ್ಲ ಏರ್ಪೋರ್ಟ್ ಜೋರಾಗೆ ನಡೀತಾ ಇದೆ. ಈ ಸಲ ನಿಮಗೆ ತಡೆಯೋದಕ್ಕೆ ಪೊಲೀಸರಿಗೆ ಚೂ ಬಿಟ್ಟಿದ್ದಾರೆ. ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಥ್ಯಾಂಕ್ಸ್ ಅಬ್ದುಲ್ ಭಾಯ್. ಅಬ್ದುಲ್ ಭಾಯ್, ನನಗೊಂದು ಹೆಲ್ಪ್ ಮಾಡ್ತೀರಾ? ನಡೆದಿದ್ದನ್ನು ನೆನೆಸ್ಕೊಂಡು ಸಾಯೋ ಅಷ್ಟು ಕುಡಿಬೇಕು ಅನ್ಸುತ್ತೆ. ಆದ್ರೆ ನಿಜವಾಗ್ಲೂ ನಡೆದಿದ್ದು ಏನು ಅಂತ ತಿಳ್ಕೋಬೇಕು ಅನ್ಸಲ್ವಾ? ಫ್ರೆಂಡ್ ಆಗಿ ನೀನ್ ಮಾಡಿದ್ದೇನ, ಪ್ರೀತಿ ಹೆಸರಲ್ಲಿ ಅವಳು ಮಾಡಿದ್ದೇನ, ಎಲ್ರ ಮುಂದೆ ತಿಳ್ಕೊಂಡಲ್ಲ. ವಿದ್ಯಾ, ಕಣ್ಣಾರೆ ನೋಡಿದ್ದನ್ನೇ ನಂಬಾರ್ದು ಅಂತಾರೆ. ಅಂಥದ್ರಲ್ಲಿ ಕಿವಿಲ್ ಕೇಳಿದ್ದನ್ನು ನಂಬ್ತೀಯಾ? ಬಂದಿದ್ಯಾಕೆ ಹೇಳು. ನಿನಗೆ ಈ ವಿಷಯ ಯಾರು ಹೇಳಿದ್ರೋ ಅವ್ರ ಹತ್ರನೇ ನಿನ್ ನಿಜ ಏನು ಅಂತ ಕೇಳ್ಸೋಕೆ. ಹೌದು ಸಾಬ್, ಚಿತ್ರನ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿದ್ದು ನಾವೇ. ಚಿತ್ರನ ಮೇಲೆ ನಿಮ್ಗೆ ಅನುಮಾನ ಬರಲಿ ಅಂತ ಆ ಥರ ಫೋಟೋ ತೆಗೆದಿದ್ದು ನಾವೇ ಸಾಬ್. ಶಟ್ ಅಪ್ ಮ್ಯಾನ್. ದುಡ್ಡು ಕೊಟ್ರೆ ಮರ್ಡರ್ ಮಾಡೋದಿರ್ಲಿ, ತಿನ್ಬಾರ್ದು ತಿನ್ನೋ ನೀನು. ಈ ಸುಳ್ಳು ಹೇಳೋದಕ್ಕೆ ಎಷ್ಟು ತಿಂದಿದ್ಯಾ? ಯಾವ ದುಡ್ಡು ತಿಂದಿಲ್ಲ ಸಾಬ್. ಅಲ್ಲಾಗಿ ಕಸಂ, ನಾನು ಹೇಳ್ತಾ ಇರೋದು ನಿಜ ಸಾಬ್. ಓಹೋ, ನಮ್ಮ ಹತ್ರ ಕೆಲಸ ಮಾಡ್ಕೊಂಡು ನಮ್ಗೆ ದ್ರೋಹ ಮಾಡ್ತೀಯಾ? ಏಯ್, ದ್ರೋಹ ಮಾಡ್ತಾ ಇರೋದು ಇವರಲ್ಲ, ನಿಮ್ ತಂದೆ. ಒಂದು ಬಡ ಹುಡುಗಿ ಜೊತೆ ನೀನ್ ಮದುವೆ ಮಾಡ್ಬೇಕು ಅಂತ ಇಷ್ಟೆಲ್ಲ ನಾಟಕ ಆಡಿದ್ದಾರೆ. ನಿಮ್ಮಿಬ್ಬರ ಸಂಬಂಧ ಎಂಥದ್ದು ಅಂತ ಗೊತ್ತಾಯ್ತು. ನಿಮ್ ಮಧ್ಯದಲ್ಲಿ ನಾನ್ ಬರಲ್ಲ, ನನ್ನ ಬಿಟ್ಬಿಡಿ ಪ್ಲೀಸ್. ಅನುಮಾನದ ಕೊರೆ ಕಣ್ಣಿಗೆ, ಕುಡಿದಿರೋ ಮತ್ತು ನೆತ್ತಿಗೆ ನಿನಗೆ ನಿಜ ಏನು ಅಂತ ಗೊತ್ತಾಗೋ ಹಾಗೆ ನಾನ್ ಮಾಡ್ತೀನಿ. ನಡಿ ಅಬ್ದುಲ್ ಭಾಯ್. अंकल बस स्टॉप पर लिफ्ट ಕೊಡ್ತೀರಾ अंकल? ಬ್ಯಾಗ್ ತಗೊಳ್ಳೋ. ಕಾಲೇಜ್ ಹೋಗ್ತಾ ಇದ್ದೀರಾ? ಇಲ್ಲ ಸರ್. ಮತ್ತೆ ಪೇಪರ್ ಹಾಕ್ತೀನಿ ಸರ್. ಬ್ಯಾಗಲ್ಲಿ ಏನಿದೆ? ಸರ್, ಬ್ಯಾಗು ಆ ಹುಡುಗಂದು. ಸೈಕಲ್ ನಿಲ್ಸಿದ ತಕ್ಷಣ ಓಡಾಗ್ಬಿಟ್ಟ. ಎಸ್ ಸರ್. ಸರ್ ನೋಡಿ ಸರ್, ರಿವಲ್ವರು, ನಕ್ಸಲೈಟ್ ಪಾಂಪ್ಲೆಟ್ಸು. ಅಯ್ಯೋ ಸರ್, ಸರ್ ಸರ್ ನಂಗೇನು ಗೊತ್ತಿಲ್ಲ ಸರ್. ಆ ಹುಡುಗನ್ ಸರ್ ಇದೆಲ್ಲ. ಸರ್ ನನ್ನ ಮಾತು ನಂಬಿ ಸರ್. ಇವನ್ ಫ್ರೆಂಡ್ಸ್ ನ ಒಳಗಡೆ ಹಾಕ್ರೋ. ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಇವರೆಲ್ಲ ತುಂಬಾ ಒಳ್ಳೆ ಹುಡುಗರು, ನೀವೇ ಅವ್ರನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಅದನ್ನ ಕೋರ್ಟ್ ಹೇಳ್ಬೇಕು ಸ್ವಾಮಿ, ಆವಾಗಲೇ ನಾವು ಅವನನ್ನ ರಿಲೀಸ್ ಮಾಡೋದು. ಈಗ ನೀವು ಇಲ್ಲಿ ಎಷ್ಟು ಬೊಂಬಳ ಹೊಡೆದ್ರು ಅಷ್ಟೇ. ಹೌದಾ? ಅವ್ನ್ ಹೇಗ್ ಬಿಡಿಸ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ನಾಳೆ ಬೆಳಗ್ಗೆ ಕೋರ್ಟ್ ಇಂದ ಬೇಲ್ ತಂದ್ರಾಯ್ತು. ಬನ್ರಿ ಹೋಗೋಣ. ಹಾಗಲ್ಲ ಅಂಕಲ್, ನಾನ್ ಬೇಲೆಬಲ್ ಕೇಸ್ನಲ್ಲಿ ಫಿಟ್ ಮಾಡಿದ್ದಾರೆ. ಏ ಸುಬು, ಬರ ಹೋಗೋಣ. ಮಿಸ್ಟರ್, ಸೆಂಟಿಮೆಂಟ್ ನಡೀತಾ ಇದೆ, ನೀವು ಹೊರಡೆ, ನಾನ್ ಕಳಿಸ್ಕೊಡ್ತೀನಿ. ಪಾಪ ನೋಡಿಮ್ಮ, ನಿಮ್ಮ ಮಗ ನಕ್ಸಲೈಟ್ ಅಲ್ಲ ಅಂತ ನಿಮ್ಗೂ ಗೊತ್ತು. ಆದ್ರೂ ಸೆಲ್ಲಲ್ಲಿ ಯಾಕೆ ಇಟ್ಟಿದ್ದೀವಿ ಅಂತೀರಾ? ಇನ್ನು 2 ದಿನಕ್ಕೆ ಎಸ್ ಕೆ ರಾಯ್ ಮಗನ ಮದುವೆ ಇದೆ. ಅದಾದ್ಮೇಲೆ ನಿಮ್ ಮಗ ನಿಮ್ ಮನೇಲಿ ಇರ್ತಾನೆ. ಅದಕ್ಕೆ ಮುಂಚೆ ಅವ್ರ ಮಾತು ಕೇಳ್ಕೊಂಡು ನೀವು ಪ್ರೆಸ್ಸು ಟಿವಿ ಸಪೋರ್ಟ್ ತಗೊಂಡ್ರೆ, ನಾನು ರಿವಾಲ್ವರ್ ಸಪೋರ್ಟ್ ತಗೊಂಡು ನಿಮ್ ಮಗನ ಎನ್ಕೌಂಟರ್ ಹೆಸರಿನಲ್ಲಿ ಮೇಲೆ ಕಳಿಸ್ಬೇಕಾಗತ್ತೆ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನಿಮಗೆ ಗೊತ್ತು. ಇನ್ಸ್ಪೆಕ್ಟರ್, ಏನ್ ಮಾಡ್ತಿದ್ದಾನೆ ನಮ್ಮ ಹೀರೋ? ಲಾಕ್ ಅಪ್ ಡೆತ್ಗೂ ಎನ್ಕೌಂಟರ್ಗೂ ಮಧ್ಯೆ ಒದ್ದಾಡ್ತಾ ಇದ್ದಾನೆ.
ACP ಪ್ರಮೋಷನ್ ತಗೊಳ್ಳೋದಕ್ಕೆ ರೆಡಿ ಆಗಿರೋ. ಎಲ್ಲ ನಿನ್ನಿಂದನೇ ಕಣ ಆಗಿದ್ದು. ಆ ರಾಯ್ ಜೊತೆ ಜಗಳ ಮಾಡ್ದಿರೋ ಹೋಗಿದ್ರೆ ನಮ್ಗೆ ಈ ಗತಿ ಬರ್ತಿತ್ತೇನಾ? ಏಯ್ ನಿನಗ್ ಮಸಾಲಾ ಚಡಿ ಮಾರ್ಬೇಡ ಅಂತ ನಾ ಹೇಳಿರ್ಲಿಲ್ವಾ? ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಮೇಲೆ ಆಗ್ತಿದ್ಯಾ? ಉಗಿಯೋ ಕರಿಯ ಹಂದಿ ಡಕಾಯ್ತಿ ದಸರಾ ಆನೆ ಸ್ಲಮ್ಮು. ಸಾರ್ ಒಳಗಡೆ ಕಿತ್ತಾಡ್ತಾವ್ರೆ. ಅವ್ರು ಸತ್ರ ನಮ್ಗೆ ಪ್ರಾಬ್ಲಮ್ ಸಾರ್. ಅವ್ರು ಸತ್ರೆ ನ್ಯೂಸ್, ನಾವು ಸಾಯಿಸಿದ್ರೆ ಕೇಸ್. ಎರಡೂ ಪ್ರಾಬ್ಲಮ್. ಎನ್ಕೌಂಟರ್ ಅಲ್ಲಿ ಸಾಯಿಸುವಂತ ತಪ್ಪು ನಾನೇನ್ ಮಾಡಿದ್ದೀನಿ? ನಾನೇ ನಿಂತರ ಬೀದಿಲ್ ವ್ಯಾಪಾರ ಮಾಡೋರ್ ಜೀವ ಹಿಂಡಿದಿನ ಅಥವಾ ಮೈ ಮಾರ್ಕೊಂಡು ಬದುಕೋರ್ ಹತ್ರ ಲಂಚ ತಿಂದಿದ್ದೀನ? ಮಿಡಲ್ ಕ್ಲಾಸ್ ಜನ ಅಂದ್ರೆ ಅಷ್ಟೊಂದು ಚೀಪ ನಿನಗೆ? ಎಪಿಸಿ ಅವ್ನು ನನ್ಗೆ ಹೊಡಿತಾ ಇದ್ದಾನೆ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ, ಹೊಡಿಯೋ ಅವನ್ಗೆ. ನೀವೇ ಅಲ್ವಾ ಸರ್ ಹೇಳಿದ್ದು ನಾನ್ ಸ್ಟೇಷನ್ ನಲ್ಲಿ ಇರೋವರೆಗೂ ಏನ್ ನಡೆದ್ರು ತಲೆ ಕೆಡ್ಸ್ಕೋಬೇಡ ಅಂತ? ನೋಡ್ ಮರಿ, ಇಂಥವ್ರಿಗೆ ನಿಮ್ಮಂತ ಪ್ರಜೆಗಳೇ ಬುದ್ಧಿ ಹೇಳ್ಬೇಕು. ನಿಮ್ ಮೇಲಿರೋ ಕೇಸೆಲ್ಲ ಡಮಾರ್ ಮಾಡ್ತೀನಿ. ಓಪನ್ ಮಾಡಿದ್ರೆ ಹೊಡಿತೀರಾ ಅವನ್ಗೆ? ನನಗ್ ಹೊಡಿಯೋಕೆ ಇವ್ರುಗಳಿಗೆ ಹೇಳ್ತಾ ಇದೆಯಲ್ವಾ? ಈಗ ನೋಡ್ತಾ ಇರು, ಇವ್ರುಗಳ ಕೈಲೇ ನಿನಗ್ ಹೇಗೆ ಹೊಡಿಸ್ತೀನಿ ಅಂತ. ಇವ್ರ ಕೈಯಿಂದ ನನಗ್ ಹೊಡಿಸ್ತೀಯ ವಾಂಚರ? ಅಯ್ಯೋ ಅಟ್ಕಸ್ ಬಿಗಡ, ನನಗೆ ಹೊಡಿತಾ ಇದ್ದೀರಲ್ಲ ರಕ್ತ ಬರುವಂಗೆ. ಅವ್ನು ಹೊಡಿರೋ. ಸಾಕು, ತಿಂದಿದ್ ಸಾಕು ಕಣೋ. ಬೇಕು ಅಂದ್ರೆ ನಾನೇ ಕೇಳ್ತೀನಿ ಕಣೋ, ಸದ್ಯಕ್ ಸಾಕು. ಏಯ್, ನೀನೆ ಗಂಡಸಾದ್ರೆ ಅವರ 4 ಜನಕ್ಕೆ ಹೊಡೆದು ತೋರ್ಸೋ ನೋಡ್ತೀನಿ. ನೀವೆಲ್ಲ ಇಷ್ಟೊಂದು ಏಟು ಹೊಡೆದ್ರಿ, ನಾನು ಒಂದ್ ಏಟು ತಿಂದಿಲ್ಲ. ನಮ್ಮ ತಾಯಣ್ಣ ಏಟ್ ಹೇಳ್ತಾ ಇದ್ದೀನಿ, ನಾನು ಹೊಡೆಯೋ ಒಂದೇಟು ಮಿಸಕ್ ಹಾಕ್ಬಿಡಲ್ಲ. ಬೇಡ, ಆಚೆ ಬಿಟ್ಬಿಡೋಣ.